ನಾನು ಹೋಮ ಮುಗಿಸದೆ ಇಲ್ಲಿಂದ ಬರುವಂತಿಲ್ಲ. ಅಲ್ಲಿಯವರೆಗೆ ಆ ವಾನರ ಉಬ್ಬರವನ್ನು ತಡೆಯಬೇಕೆಂದು ಸೇನಾಪತಿಗೆ ತಿಳಿಸು. ಹೋಮ ಮುಗಿದ ಕೂಡಲೇ ನಾನಿನ್ನಿಂದ ರಣರಂಗಕ್ಕೆ ಬಂದು ಆ ವಾನರನ್ನು ನಾಶ ಮಾಡಿಬಿಡುತ್ತೇನೆ. ಹಾಗೆ ಆಗಲಿ ಪ್ರಭು. ವಿಭೀಷಣ, ನಾವು ಎಷ್ಟು ಹೊತ್ತಿನಿಂದ ಯುದ್ಧ ಮಾಡುತ್ತಿದ್ದೇವೆ, ಎಷ್ಟು ರಾಕ್ಷಸರನ್ನು ಸಂಹರಿಸಿದ್ದೇವೆ. ಆದರೂ ಆ ಇಂದ್ರಜಿತು ರಣರಂಗಕ್ಕೆ ಬರುತ್ತಿಲ್ಲವಲ್ಲ. ಹೌದು ವಿಭೀಷಣ, ಆ ಇಂದ್ರಜಿತು ಲಕ್ಷ್ಮಣನಿಂದ ಹತನಾಗದೆ ನಾವು ಎಷ್ಟು ರಾಕ್ಷಸರನ್ನು ಕೊಂದರೂ ಪ್ರಯೋಜನವಿಲ್ಲ. ಈ ಸಲ ಅವನು ಅದೃಶ್ಯನಾಗಿ ಯುದ್ಧ ಮಾಡಲು ಪ್ರಯತ್ನಿಸಿದರೂ ಅವನನ್ನು ವಧಿಸದೆ ಬಿಡಬಾರದು. ನಿಮ್ಮೆಲ್ಲರ ಭಾವನೆಗಳು ನನಗೆ ಅರ್ಥವಾಗುತ್ತಿದೆ. ಆದರೆ ಈಗ ಆತುರಕ್ಕಿಂತ ತಾಳ್ಮೆ ಮುಖ್ಯ. ಈಗಾಗಲೇ ರಾಕ್ಷಸ ಸೈನ್ಯ ಬಲಹೀನವಾಗಿದೆ. ಅವರೆಲ್ಲರೂ ಸೋಲುತ್ತಿರುವ ವಿಷಯ ಯಜ್ಞ ಮಾಡುತ್ತಿರುವ ಇಂದ್ರಜಿತುವಿಗೆ ಈಗಾಗಲೇ ಮುಟ್ಟಿರುತ್ತದೆ. ಆದರೆ ಅವನ ಯಜ್ಞ ಕಾರ್ಯ ಖಂಡಿತ ಇನ್ನು ಮುಗಿದಿರುವುದಿಲ್ಲ. ಈಗಾಗಲೇ ರಾಕ್ಷಸ ಸೈನ್ಯ ಬಲಹೀನವಾಗಿದೆ. ಅವರೆಲ್ಲರೂ ಸೋಲುತ್ತಿರುವ ವಿಷಯ ಯಜ್ಞ ಮಾಡುತ್ತಿರುವ ಇಂದ್ರಜಿತುವಿಗೆ ಈಗಾಗಲೇ ಮುಟ್ಟಿರುತ್ತದೆ. ಆದರೆ ಅವನ ಯಜ್ಞ ಕಾರ್ಯ ಖಂಡಿತ ಇನ್ನು ಮುಗಿದಿರುವುದಿಲ್ಲ. ಮುಗಿಯದಂತೆ ತಡೆಯಬೇಕೆಂದಲ್ಲವೇ ನೀನು ಹೇಳಿದ್ದು. ಆದರೆ ಅದು ಸಾಧ್ಯವಾಗುತ್ತಿಲ್ಲವಲ್ಲ. ಅವನು ಹೋಮ ಮುಗಿಸಿದರೆ ಅಪಾಯವೆಂದು ನೀನು ಹೇಳಿದೆಯಲ್ಲ ವಿಭೀಷಣ. ಅವನ ಹೋಮ ಮುಗಿಯುವವರೆಗೂ ನಾವು ಕಾಯಬೇಕು. ಏನಾದರೂ ಉಪಾಯ ಮಾಡಿ ಅವನ ಹೋಮ ಮುಗಿಯದಂತೆ ನೋಡಿಕೊಳ್ಳೋಣ. ಹೌದು, ಈಗ ಉಪಾಯ ಮಾಡದಿದ್ದರೆ ಅಪಾಯ ಖಂಡಿತ. ಹೌದು ಅಂಗದ, ಆ ಉದ್ದೇಶದಿಂದಲೇ ನಾವು ಇಲ್ಲಿ ಯುದ್ಧಾರಂಭ ಮಾಡಿದ್ದು. ಇದರಿಂದ ಅವನು ನನ್ನೆದುರು ಕಾಣಿಸಿಕೊಳ್ಳುತ್ತಾನೆಂದು ನಿರೀಕ್ಷಿಸಿದ್ದೆ. ಆದರೆ ಈಗಲೂ ಅದು ನಿಮ್ಮ ಕೈಯಲ್ಲೇ ಇದೆ. ಅದು ಹೇಗೆಂದು ಹೇಳಿ ವಿಭೀಷಣ. ಲಕ್ಷ್ಮಣ, ಹೋಮ ಮಾಡುತ್ತಿರುವ ಇಂದ್ರಜಿತು ಕೆರಳಿ ರೋಷಾವಿಷ್ಟನಾಗಿ ಹೋಮವನ್ನು ಕೈಬಿಟ್ಟು ಯುದ್ಧಕ್ಕೆ ಧುಮುಕುವಂತೆ ಮಾಡಬೇಕು. ನಮ್ಮ ಯುದ್ಧವನ್ನು ಇನ್ನಷ್ಟು ತೀವ್ರಗೊಳಿಸಬೇಕು. ರಾಕ್ಷಸ ಸೈನ್ಯವೆಲ್ಲ ನಿರ್ನಾಮವಾದರೂ ಅವನು ಬಾರದಿದ್ದರೆ ಏನು ಮಾಡಬೇಕು ವಿಭೀಷಣ? ಲಕ್ಷ್ಮಣ, ಅಂಥ ಸಂದರ್ಭ ಬಂದರೆ ಅವನು ಹೋಮ ಮಾಡುತ್ತಿರುವ ಸ್ಥಳಕ್ಕೆ ನಾವೇ ಹೋಗಿ ಆಕ್ರಮಣ ಮಾಡಬೇಕು. ಆಗ ಅವನು ಅನಿವಾರ್ಯವಾಗಿ ನಮ್ಮೊಂದಿಗೆ ಯುದ್ಧಕ್ಕೆ ಬರುತ್ತಾನೆ. ವಿಭೀಷಣ, ಹೋಮ ಮಾಡುತ್ತಿರುವಾಗ ಅವನನ್ನು ಸಂಹರಿಸುವುದು ನನಗೆ ಸರಿ ಕಾಣುತ್ತಿಲ್ಲ. ಅವನು ಯುದ್ಧ ಮಾಡಲು ಬಂದಾಗ ಅವನನ್ನು ಸಂಹರಿಸುವುದೇ ಸೂಕ್ತ. ಲಕ್ಷ್ಮಣ, ಅವನು ಯುದ್ಧ ಮಾಡದೆ ಬೇರೆ ದಾರಿ ಇಲ್ಲದಂತೆ ಪ್ರಚೋದಿಸಿದರೆ ಅದು ಸಾಧ್ಯವಾಗುತ್ತದೆ. ವಿಭೀಷಣನ ಮಾತು ಸರಿಯಾಗಿದೆ. ನಾವು ಇನ್ನಷ್ಟು ವೀರಾವೇಶದಿಂದ ಹೋರಾಡೋಣ. ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್!